ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಪ್ರತಿ ವರ್ಷ ನವೆಂಬರ್ ಡಿಸೆಂಬರ್ ತಿಂಗಳು ಬಂತಂದ್ರೆ ಸಾಕು, ನಾವು ಹೇಳೋ ಒಂದೇ ಒಂದು ಮಾತು ಅಂದ್ರೆ ಈ ವರ್ಷ ಚಳಿ ಜಾಸ್ತಿ ಇದೆ ಅಂತ. ಬೆಳಿಗ್ಗೆ ಎದ್ದ ಕೂಡಲೇ ದೇಹದಲ್ಲಿ ಒಂದು ರೀತಿಯ ಒರಟು ಅನುಭವ, ಚರ್ಮಗಳ ಡ್ರೈನೆಸ್, ಉಸಿರಾಡೋದಕ್ಕೆ ತಣ್ಣಗಿನ ಫೀಲ್, ಹೊರಗಡೆ ಮಂಜಿನ ನಡುವೆ ರಸ್ತೆ ಕಾಣುವುದಕ್ಕೂ ಕಷ್ಟ. ಹಾಗಾದ್ರೆ ಈ ಚಳಿ ಅಂದ್ರೆ ಏನು, ಹೇಗೆ ಉಂಟಾಗುತ್ತದೆ, ಇದ್ದಕ್ಕಿದ್ದಂತೆ ಶುರುವಾಗುತ್ತಾ ಅಥವಾ ಪ್ರಕೃತಿಯೊಳಗೆ ನಡೆಯೋ ಒಂದು ನಿರ್ದಿಷ್ಟ ಪ್ರಕ್ರಿಯೆನ, ಎಲ್ಲವನ್ನೂ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ವರದಿಯನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಚಳಿ ಅಂದ್ರೆ ಏನು, ಚಳಿ ಹೇಗೆ ಆರಂಭವಾಗುತ್ತೆ, ಚಳಿಗಾಲದಲ್ಲಿ ಪ್ರಕೃತಿಯಲ್ಲಿ ಉಂಟಾಗೋ ಬದಲಾವಣೆಗಳೇನು? ಕಳೆದೊಂದು ವಾರದಿಂದ ರಾಜ್ಯದೆಲ್ಲೆಡೆ ಚಳಿಯ ಪ್ರಮಾಣ ವಿಪರೀತ ಜಾಸ್ತಿಯಾಗಿದೆ. ಬೆಳಗ್ಗೆಯಾದ್ರೆ ಸಾಕು ದಟ್ಟ ಮಂಜು, ಮಧ್ಯಾಹ್ನವಾದ್ರೂ ಕಣ್ಣಿಗೆ ಕಾಣದ ಸೂರ್ಯ, ಸಂಜೆಯಾದ್ರೆ ಮೈ ನಡುಗಿಸೋ ಚಳಿಗೆ ಜನ ಹೈರಾಣಾಗಿ ಹೋಗಿದ್ದಾರೆ. ಇನ್ನು ರಾಜ್ಯ ರಾಜಧಾನಿ ಬೆಂಗಳೂರಂತೂ ಕೂಲ್ ಸಿಟಿಯಾಗಿ ಬದಲಾಗಿದ್ದು ಫ್ರಿಡ್ಜ್ ನಲ್ಲಿ ಇಟ್ಟಂತೆ ಭಾಸವಾಗ್ತಿದೆ. ಬೆಂಗಳೂರು ಅಕ್ಷರಶಃ ಮಂಜುಗಡ್ಡೆಯಂತೆ ತಣ್ಣಗಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ವಾಡಿಕೆಗಿಂತ ಹೆಚ್ಚೇ ಚಳಿ ಇದೆ ಅಂತ ಹವಾಮಾನ ಇಲಾಖೆಯ ವಿಜ್ಞಾನಿಗಳೇ ಹೇಳ್ತಿದ್ದಾರೆ. ಹಾಗಾದ್ರೆ ಈ ಬಾರಿ ಬೀಳ್ತಿರೋ ವಿಪರೀತ ಚಳಿಗೆ ಕಾರಣ ಏನು, ಎಲ್ಲೆಲ್ಲ ಚಳಿ ಜಾಸ್ತಿಯಾಗಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಆದ್ರೆ ಅದಕ್ಕಿಂತ ಮುಂಚೆ ಚಳಿ ಅಂದ್ರೆ ಏನು, ಇದಕ್ಕೆ ಮೂಲ ಕಾರಣಗಳೇನು, ವಿಜ್ಞಾನ ಏನು ಹೇಳುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಣ. ಪ್ರಕೃತಿಯಲ್ಲಿನ ಯಾವ ಬದಲಾವಣೆ ಚಳಿಗೆ ಕಾರಣ? ಚಳಿ ಇದು ಹೊಸದೇನನ್ನು ಸೃಷ್ಟಿ ಮಾಡೋ ಪ್ರಕ್ರಿಯೆ ಅಲ್ಲ, ಪ್ರಕೃತಿಯಲ್ಲಿನ ದಿಢೀರ್ ಬದಲಾವಣೆಯೂ ಅಲ್ಲ. ಸರಳವಾಗಿ ಹೇಳೋದಾದ್ರೆ ಭೂಮಿಗೆ ಸಿಗುವ ಸೂರ್ಯನ ಉಷ್ಣತೆ ಕಡಿಮೆಯಾದಾಗ ಚಳಿ ಉಂಟಾಗುತ್ತೆ, ತಣ್ಣನೆಯ ಅನುಭವವಾಗುತ್ತೆ. ಒಟ್ಟಿನಲ್ಲಿ ಚಳಿ ಅನ್ನೋದು ಬಿಸಿಯ ಕೊರತೆ ಎಂದರ್ಥ. ಹಾಗಾದ್ರೆ ಈ ಬಿಸಿಯ ಕೊರತೆ ಹೇಗೆ ಆಗುತ್ತೆ? ಭೌಗೋಳಿಕವಾಗಿ ಇದರ ಮೂಲ ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ ಇದಕ್ಕೆ ಮೂಲ ಕಾರಣ ಭೂಮಿಯ ವಕ್ರತೆ ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ಸೂರ್ಯನ ಕಿರಣಗಳ ಬದಲಾವಣೆಯಿಂದ ಬಿಸಿಯ ಕೊರತೆ ಉಂಟಾಗಿ ಚಳಿಯ ಅನುಭವ ಉಂಟಾಗುತ್ತೆ. ಇದನ್ನ ಇನ್ನೂ ಸರಳವಾಗಿ ಹೇಳ್ತೀವಿ ಕೇಳಿ. ಭೂಮಿ ಸೂರ್ಯನ ಸುತ್ತ ಒಂದು ವರ್ಷದಲ್ಲಿ ಒಮ್ಮೆ ಸುತ್ತುತ್ತದೆ, ಆದ್ರೆ ಭೂಮಿ ನೇರವಾಗಿ ನಿಂತಿಲ್ಲ. ಭೂಮಿ ಸುಮಾರು 23.5 ಡಿಗ್ರಿ ವಕ್ರವಾಗಿದೆ. ಈ ವಕ್ರತೆಯೇ ಚಳಿ, ಬೇಸಿಗೆ, ಮಳೆ ಎಲ್ಲ ಋತುಗಳಿಗೆ ಕಾರಣ. ಚಳಿಗಾಲದಲ್ಲಿ ಏನಾಗುತ್ತೆ ಅಂದ್ರೆ ಸೂರ್ಯನ ಕಿರಣಗಳು ಭೂಮಿಗೆ ನೇರವಾಗಿ ಬೀಳುವುದಿಲ್ಲ, ಅವು ತಿರುಚಾಗಿ ಅಥವಾ ವಕ್ರವಾಗಿ ಬೀಳುತ್ತವೆ. ಅದರಿಂದ ಒಂದೇ ಶಕ್ತಿ ಹೆಚ್ಚು ಪ್ರದೇಶಕ್ಕೆ ಹಂಚಿ ಹೋಗುತ್ತದೆ. ಹೀಗಾಗಿ ಭೂಮಿ ಕಡಿಮೆ ಬಿಸಿಯಾಗುತ್ತದೆ, ವಾತಾವರಣ ತಣ್ಣಗಾಗುತ್ತದೆ. ಇದೇ ಚಳಿಯ ಆರಂಭ. ಇನ್ನು ಚಳಿಗಾಲದಲ್ಲಿ ಪ್ರಕೃತಿಯಲ್ಲಿ ಹಲವಾರು ದೊಡ್ಡ ಬದಲಾವಣೆಗಳೇ ಆಗುತ್ತವೆ. ಆ ಬದಲಾವಣೆಗಳು ಏನು ಅನ್ನೋದನ್ನ ನೋಡೋದಾದ್ರೆ ಹಗಲು ಸಮಯ ಕಡಿಮೆ ಆಗುತ್ತದೆ, ರಾತ್ರಿ ಸಮಯ ಹೆಚ್ಚಾಗುತ್ತದೆ. ರಾತ್ರಿ ಸೂರ್ಯನ ತಾಪ ಇರುವುದಿಲ್ಲ, ಹೀಗಾಗಿ ಭೂಮಿ ತನ್ನ ಉಷ್ಣತೆಯನ್ನು ನಿಧಾನವಾಗಿ ಕಳೆದುಕೊಳ್ಳುತ್ತದೆ. ಇದೇ ಕಾರಣಕ್ಕೆ ಬೆಳಿಗ್ಗೆ ಹೆಚ್ಚು ಚಳಿ ಅನುಭವವಾಗುತ್ತದೆ. ಚಳಿಗಾಲದಲ್ಲಿ ಉತ್ತರ ಭಾಗಗಳಿಂದ ತಣ್ಣನೆಯ ಗಾಳಿ ನಮ್ಮ ಪ್ರದೇಶದತ್ತ ಹರಿಯುತ್ತದೆ. ಈ ತಣ್ಣನೆಯ ಗಾಳಿಯನ್ನು ಕೋಲ್ಡ್ ಏರ್ ಮಾಸ್ ಅಂತ ಕರೀತಾರೆ. ಇದು ನಮ್ಮ ಪ್ರದೇಶಕ್ಕೆ ಬಂದಾಗ ತಾಪಮಾನ ತೀವ್ರವಾಗಿ ಇಳಿಯುತ್ತದೆ. ಇಲ್ಲಿ ಇನ್ನೊಂದು ಮುಖ್ಯ ಅಂಶ ಇದೆ. ಚಳಿಗಾಲದಲ್ಲಿ ಆಕಾಶ ಹೆಚ್ಚಾಗಿ ಸ್ವಚ್ಛವಾಗಿರುತ್ತದೆ, ಅಂದ್ರೆ ಮೋಡಗಳು ಕಡಿಮೆ. ಮೋಡಗಳಿಲ್ಲದಿದ್ದಾಗ ಭೂಮಿಯಿಂದ ಉಷ್ಣತೆ ನೇರವಾಗಿ ಹೊರ ಹೋಗುತ್ತದೆ. ಅಂದರೆ ಮೋಡಗಳ ತಡೆ ಇಲ್ಲದಿದ್ದಾಗ ಭೂಮಿಯಿಂದ ಹೊರಬರುವ ಉಷ್ಣತೆ ವಾತಾವರಣದ ಹೊರಗೆ ಹೆಚ್ಚು ದೂರ ಹೋಗುತ್ತದೆ. ಆದ್ದರಿಂದಲೇ ಚಳಿ ಜಾಸ್ತಿ ಅನುಭವವಾಗುತ್ತದೆ. ಇನ್ನು ಚಳಿಯ ಜೊತೆಗೆ ಮಂಜು ಕೂಡ ದಟ್ಟವಾಗಿ ಬೀಳುತ್ತೆ. ಹಾಗಾದ್ರೆ ಈ ಮಂಜು ಹೇಗೆ ಉಂಟಾಗುತ್ತೆ ಅಂದ್ರೆ ರಾತ್ರಿ ತಾಪಮಾನ ತುಂಬಾ ಇಳಿದಾಗ ಗಾಳಿಯಲ್ಲಿರುವ ನೀರಾವಿ ಸಣ್ಣ ಹನಿಗಳಾಗಿ ಪರಿವರ್ತನೆ ಆಗುತ್ತೆ. ಇದೇ ಮಂಜು. ನಿಧಾನವಾಗಿ ಸೂರ್ಯನ ಬಿಸಿಲು ಹೆಚ್ಚಾದಂತೆ ಮಂಜು ಕಡಿಮೆಯಾಗುತ್ತಾ ವಾತಾವರಣ ತಿಳಿಯಾಗುತ್ತಾ ಹೋಗುತ್ತದೆ. ಒಟ್ಟಿನಲ್ಲಿ ವಾತಾವರಣದಲ್ಲಿ ಚಳಿ ಹೇಗೆ ಉಂಟಾಗುತ್ತೆ, ಅದರ ಹಿಂದಿನ ವೈಜ್ಞಾನಿಕ ವಿವರಣೆ ಏನು ಅಂತ ಈಗಾಗಲೇ ಅರ್ಥ ಮಾಡಿಕೊಂಡ್ವಿ. ಈಗ ಎಲ್ಲರಲ್ಲೂ ಇರುವ ಪ್ರಶ್ನೆ ಏನಂದ್ರೆ ಈ ವರ್ಷ ಮಾತ್ರ ಚಳಿ ಯಾಕೆ ಇಷ್ಟು ತೀವ್ರವಾಗಿದೆ ಅನ್ನೋದು. ಇದಕ್ಕೆ ಕೇವಲ ಒಂದೇ ಕಾರಣವಲ್ಲ, ತಜ್ಞರ ಪ್ರಕಾರ ಇದಕ್ಕೆ ಹಲವಾರು ಕಾರಣಗಳಿವೆ. ಈ ವರ್ಷ ಚಳಿ ಜಾಸ್ತಿ ಆಗಲು ಏನು ಕಾರಣ, ತಜ್ಞರು ಏನಂತಾರೆ?
ಪ್ರತಿ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಚಳಿ ಜಾಸ್ತಿ ಇದೆ. ತಜ್ಞರು ಹೇಳೋ ಪ್ರಕಾರ ಇದಕ್ಕೆ ಕೇವಲ ಒಂದೇ ಕಾರಣವಲ್ಲ, ಹಲವಾರು ಕಾರಣಗಳನ್ನ ಪತ್ತೆ ಹಚ್ಚಿದ್ದಾರೆ. ಮೊದಲನೆಯದಾಗಿ ಉತ್ತರ ಭಾಗದಲ್ಲಿ ತೀವ್ರ ಶೀತಗಾಳಿ ಬೀಸುತ್ತಿರುವುದು. ಎರಡನೆಯದಾಗಿ ಜಾಗತಿಕ ಹವಾಮಾನ ವಿಪರೀತವಾಗಿ ಬದಲಾವಣೆ ಆಗಿರುವುದು ಕೂಡ ಮುಖ್ಯ ಕಾರಣ. ಅಲ್ಲದೆ ಈ ಬಾರಿ ಮೋಡಗಳ ಪ್ರಮಾಣ ಕಡಿಮೆ ಇದ್ದು ರಾತ್ರಿ ಉಷ್ಣತೆ ಅತಿಯಾಗಿ ಇಳಿಕೆಯಾಗುತ್ತಿದೆ. ಈ ಎಲ್ಲ ಕಾರಣಗಳು ಸೇರಿ ಈ ವರ್ಷ ಹೆಚ್ಚು ಚಳಿ ಅನುಭವವಾಗುವಂತೆ ಮಾಡಿವೆ. ಚಳಿ ಕೇವಲ ಪ್ರಕೃತಿಗೆ ಅಲ್ಲ, ಮಾನವ ದೇಹಕ್ಕೂ ದೊಡ್ಡ ಪರೀಕ್ಷೆ. ಮನುಷ್ಯನ ಬಾಡಿಗೂ ಚಳಿ ತಡೆದುಕೊಳ್ಳುವ ಸಾಮರ್ಥ್ಯ ಇರಬೇಕು, ಇಲ್ಲದಿದ್ದರೆ ಕಾಯಿಲೆಗೆ ಒಳಗಾಗಬಹುದು. ಹಾಗಾದ್ರೆ ಚಳಿ ಜೀವಿಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ, ನಾವು ನಮ್ಮ ಆರೋಗ್ಯವನ್ನ ಹೇಗೆ ಕಾಪಾಡಿಕೊಳ್ಳಬೇಕು ಅಂತ ವಿವರಿಸ್ತೀವಿ, ಕೇಳಿ. ಮನುಷ್ಯನ ದೇಹದ ಮೇಲೆ ಚಳಿಯ ಪರಿಣಾಮವೇನು? ಚಳಿಯಿಂದ ನಮ್ಮ ದೇಹ ರಕ್ಷಿಸಿಕೊಳ್ಳುವುದು ಹೇಗೆ? ಆರೋಗ್ಯ ಕಾಪಾಡಿಕೊಳ್ಳಲು ಒಂದಿಷ್ಟು ಟಿಪ್ಸ್. ಭೌಗೋಳಿಕ ಅಂಶಗಳಿಂದ ಹೇಗೆ ಚಳಿ ಉಂಟಾಗಿ ಪ್ರಕೃತಿಯಲ್ಲಿ ಬದಲಾವಣೆಗಳು ಸಂಭವಿಸುತ್ತೋ ಅದೇ ರೀತಿ ಮಾನವನ ಹಾಗೂ ಪ್ರಾಣಿಗಳ ದೇಹದ ಮೇಲೂ ಅಷ್ಟೇ ಪರಿಣಾಮ ಬೀರುತ್ತೆ. ಚಳಿಯಲ್ಲಿ ರಕ್ತನಾಳಗಳು ಸಂಕುಚಿತವಾಗುತ್ತವೆ. ದೇಹ ತನ್ನ ಉಷ್ಣತೆಯನ್ನು ಉಳಿಸಿಕೊಳ್ಳಲು ಹೆಚ್ಚು ಶ್ರಮ ಪಡುತ್ತದೆ. ಇದರಿಂದ ಶೀತ, ಕೆಮ್ಮು, ಜ್ವರ, ಚರ್ಮ ಒಣಗುವುದು, ಜಾಯಿಂಟ್ ಪೇನ್, ರಕ್ತದೊತ್ತಡ ಸಮಸ್ಯೆ, ಹೃದಯ ಸಂಬಂಧಿ ಸಮಸ್ಯೆಗಳ ಅಪಾಯ ಹೆಚ್ಚಾಗುವ ಸಾಧ್ಯತೆ ಇದೆ. ಅದರಲ್ಲೂ ಹಿರಿಯರು ಮತ್ತು ಮಕ್ಕಳು ಚಳಿಗಾಲದಲ್ಲಿ ಹೆಚ್ಚು ಜಾಗೃತಿ ವಹಿಸಬೇಕು. ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬೇಕು. ಹೌದು, ಚಳಿಯನ್ನು ತಪ್ಪಿಸಲು ಆಗಲ್ಲ, ಆದ್ರೆ ಚಳಿಗೆ ದೇಹವನ್ನು ಅಣಿಗೊಳಿಸಬಹುದು ಅಥವಾ ಚಳಿಗೆ ಹೊಂದಿಕೊಳ್ಳಬಹುದು. ಮುಖ್ಯವಾಗಿ ಆಹಾರದಲ್ಲಿ ಬಿಸಿಯನ್ನು ಕಾಯ್ದುಕೊಳ್ಳಬೇಕು. ಪೌಷ್ಟಿಕ ಆಹಾರಗಳನ್ನು ಸೇವಿಸಬೇಕು. ಸೂಪ್, ತರಕಾರಿ, ಕಷಾಯಗಳನ್ನು ಹೆಚ್ಚಾಗಿ ಬಳಸಿದರೆ ಒಳ್ಳೆಯದು. ಜೊತೆಗೆ ದೇಹಕ್ಕೆ ಬೇಕಾದಷ್ಟು ನೀರನ್ನು ಸಹ ಕುಡಿಯಬೇಕು. ಚಳಿಗಾಲದಲ್ಲಿ ಯಾವೆಲ್ಲ ಆಹಾರ ಸೇವಿಸಿದ್ರೆ ಒಳ್ಳೆಯದು, ಯಾವುದನ್ನ ಸೇವಿಸಬಾರದು ಅನ್ನೋದರ ಕುರಿತು ತಜ್ಞ ವೈದ್ಯರ ಸಲಹೆ ಪಡೆದುಕೊಳ್ಳುವುದು ಉತ್ತಮ. ನಮ್ಮ ದಿನಚರಿಯಲ್ಲಿ ಏನೆಲ್ಲ ಬದಲಾವಣೆ ಅಗತ್ಯ? ಮದ್ಯಪಾನ ಚಳಿಯನ್ನು ತಡೆಯುತ್ತೆ ಅನ್ನೋದು ನಿಜಾನಾ? ಇನ್ನು ನಮ್ಮ ಪ್ರತಿನಿತ್ಯದ ದಿನಚರಿಗಳಲ್ಲೂ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳುವುದು ಅಗತ್ಯ. ಬೆಳಗಿನ ಬಿಸಿಲಿನಲ್ಲಿ ನಿಂತುಕೊಳ್ಳುವುದು, ಲಘು ವ್ಯಾಯಾಮಗಳನ್ನು ಮಾಡುವುದು ಹಾಗೂ ಸರಿಯಾದ ನಿದ್ರೆ ಮಾಡುವುದು, ಇವುಗಳನ್ನು ಸರಿಯಾಗಿ ಪಾಲಿಸಬೇಕು. ಜೊತೆಗೆ ಪದರವಾಗಿ ಬಟ್ಟೆಗಳನ್ನು ತೊಟ್ಟುಕೊಳ್ಳುವುದು ಒಳಿತು. ಹಾಗೆಯೇ ತಲೆ, ಕಿವಿ, ಕೈಗಳನ್ನು ರಕ್ಷಣೆ ಮಾಡಿಕೊಳ್ಳುವಂತಹ ಉಡುಪುಗಳನ್ನು ಬಳಸಿ ಚಳಿಯಿಂದ ರಕ್ಷಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಮದ್ಯಪಾನ ಚಳಿಯನ್ನು ತಡೆಯುತ್ತೆ ಅನ್ನೋದು ತಪ್ಪು ನಂಬಿಕೆ ಎನ್ನುವುದು ತಜ್ಞರ ಅಭಿಪ್ರಾಯ. ಅಲ್ಲದೆ ಚಳಿಗಾಲದಲ್ಲಿ ಸ್ನಾನ ಮಾಡಬಾರದು ಅನ್ನೋದು ತಪ್ಪು ನಂಬಿಕೆ. ಒಟ್ಟಿನಲ್ಲಿ ಚಳಿ ಅನ್ನೋದು ಪ್ರಕೃತಿಯ ನಿಯಮ. ಇದು ಅಸಹಜ ಅಲ್ಲ, ಇದು ಶಿಕ್ಷೆಯೂ ಅಲ್ಲ. ಭೂಮಿ, ಸೂರ್ಯ, ಗಾಳಿ ಈ ಮೂರು ಅಂಶಗಳ ಸಮತೋಲನವೇ ಚಳಿಯ ಮೂಲ. ವಿಜ್ಞಾನ ಅರ್ಥ ಮಾಡಿಕೊಂಡರೆ ಭಯ ಬೇಡ, ಜಾಗೃತಿ ವಹಿಸಿದರೆ ಚಳಿ ಕೂಡ ಸುರಕ್ಷಿತ. ಚಳಿ ಬಂತು ಅಂತ ಭಯ ಪಡೋದು ಬೇಡ. ಚಳಿಯ ಹಿಂದಿನ ವಿಜ್ಞಾನ ಅರ್ಥ ಮಾಡಿಕೊಂಡು ದೇಹದ ಆರೈಕೆ ಮಾಡಿಕೊಂಡರೆ ಸಾಕು. ನಿರಂತರ ಸುದ್ದಿ ಹಾಗೂ ಮನರಂಜನೆಗೆ ನೋಡ್ತಾ ಇರಿ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಮಸ್ಕಾರ.